ಹಾವೇರಿ ಲೋಕಸಭಾ ಕ್ಷೇತ್ರ ತಮ್ಮ ಹೆಸರು ಕೇಳಿ ಬರ್ತಾ ಇದೆ BJPಯಿಂದ. ಯಾವ ರೀತಿಯ ಕೆಲಸ ಮಾಡ್ತಿದ್ದೀರಿ ಸರ್? ನಾನು 2018-19ಕ್ಕೆ ಭಾರತೀಯ ಜನತಾ ಪಾರ್ಟಿ ಸೇರಿದೆ. ರಾಜ್ಯ ವೈದ್ಯಕೀಯ ಪ್ರಕೋಷ್ಠದ ಸಂಚಾಲನಕ್ಕಾಗಿ ಸಾಕಷ್ಟು ಕೆಲಸ ಮಾಡೀನಿ. ಅದರೊಳಗೆ ವಿಶೇಷವಾಗಿ ಕೋವಿಡ್ ಒಳಗಂತೂ ಇಡೀ ಕರ್ನಾಟಕ ತುಂಬ ಪರ್ಯಟನೆ ಮಾಡಿ ಕೋವಿಡ್ ಕೇರ್ ಸೆಂಟರ್ಸ್, ಕೋವಿಡ್ ಐಸೋಲೇಷನ್ ಸೆಂಟರ್ಸ್ ಮತ್ತು ನಮ್ಮ ಜಿಲ್ಲೆ ಒಳಗೆ ವಿಶೇಷವಾಗಿ ನಾನು 6,675 ಮನೆಗಳಿಗೆ ನಾನೇ ಖುದ್ದು ಭೇಟಿ ಕೊಟ್ಟು ಹೋಮ್ ಐಸೋಲೇಷನ್, ಎಸ್ಪೆಷಲಿ ಮಕ್ಕಳು ದೂರ ಇರುವಂಥ ವಯೋವೃದ್ಧರು ಏನಿದ್ದಾರೆ ಅವರಿಗೆ ಭೇಟಿಯಾಗಿ ಅವರ ಧೈರ್ಯವನ್ನು ಹೆಚ್ಚು ಮಾಡಿಸುವಂಥ ಕೆಲಸ. ವಿಶೇಷ ಅಂತಂದ್ರೆ ಅವರಿಗೆ ಫುಡ್ ಪ್ಯಾಕೆಟ್ಗಳನ್ನು, ಔಷಧ ಪ್ಯಾಕೆಟ್ಗಳನ್ನು ಮುಟ್ಟಿಸೋದು ಮತ್ತು ಒಂದು ವಿನೂತನವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮ ಮಿತ್ರ ವೃಂದದೊಳಗಿರ್ತಕ್ಕಂಥ ಪುಸ್ತಕಗಳನ್ನೆಲ್ಲ ಕಲೆ ಹಾಕಿ ಒಂದು ಮೊಬೈಲ್ ಲೈಬ್ರರಿ ಥರ ಮಾಡಿದ್ವಿ. ಯಾರಿಗೆ ಯಾವ ರೀತಿಯ ಪುಸ್ತಕಗಳ ಅಭಿರುಚಿ ಇರ್ತೈತೋ ಅದನ್ನು ಅವ್ರ ಕಡೆ 2-3 ದಿವಸ ಬಿಡ್ತಿದ್ವಿ, ಅಂದ್ರೆ ಅವರಿಗೆ ಟೈಮ್ ಕಳೀಲಿಕ್ಕೆ ಸರಿಯಾಗಲಿ ಅಂತ. ಆಮೇಲೆ ಈ ಕೋವಿಡ್ ಸಂದರ್ಭದೊಳಗೆ ಏನು ಜನರು ಅವರ ಕೋವಿಡ್ ಆದಂಥವ್ರನ್ನ ಮುಟ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತಿದ್ರು, ಅಂಥದ್ರೊಳಗೆ ನಾವು ನಮ್ಮ ತಂಡದವರೆಲ್ಲರೂ ಸಾಕಷ್ಟು ಕೋವಿಡ್ ಪೇಷಂಟ್ಗಳ ಆಚರಣೆ ಒಳಗೆ ಅಂದ್ರೆ ಅವರು ಉಪಚಾರದೊಳಗೆ ಭಾಗಗೊಂಡೀವಿ. ಅದರ ಜೊತೆಗೆ ವ್ಯಾಕ್ಸಿನೇಷನ್ ಬಗ್ಗೆ ಕೂಡ ಸಾಕಷ್ಟು ಊಹಾಪೋಹಗಳು ಎದ್ದಿದ್ವು. ವ್ಯಾಕ್ಸಿನೇಷನ್ ಒಂದೇ ದಾರಿ ಅದನ್ನು ಪರ್ಮನೆಂಟ್ಲಿ ತೊಡೆದು ಹಾಕಲಿಕ್ಕೆ. ಸೊ ಇಂಥ ಸಂದರ್ಭದೊಳಗೆ ವ್ಯಾಕ್ಸಿನೇಷನ್ ಬಗ್ಗೆ ಕೂಡ ಸಾಕಷ್ಟು ಜನರಿಗೆ ತಿಳುವಳಿಕೆಯನ್ನು ಹೇಳಿ ನಮ್ಮ ಭಾಗದೊಳಗೆ 100ಕ್ಕೆ 100ರಷ್ಟು ಲಸಿಕಾಕರಣ ಮಾಡೋದ್ರೊಳಗೆ ನಂದು ಕೂಡ ಹೆಚ್ಚಿನ ಪಾತ್ರ ಐತಿ ಅನ್ನೋದು ಒಂದು ಹೆಮ್ಮೆಯ ವಿಷಯ. ಈ ರೀತಿ ಪಕ್ಷದ ಕೆಲಸವನ್ನು ಮಾಡಿದ್ದಕ್ಕೆ ಪಕ್ಷ ಕೂಡ ಸಾಕಷ್ಟು ಗುರುತಿಸೈತಿ. ಕಳೆದ ಸಲ ಚುನಾವಣೆಗಳಿಗೂ ಕೂಡ ನನ್ನ ಹೆಸರು ಪರಿಗಣನೆಗೆ ಬಂದಿತ್ತು. ಈಗ ಬದಲಾದ ಸನ್ನಿವೇಶದೊಳಗೆ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದೊಳಗೆ ಏನು ಸನ್ನಿವೇಶ ಬದಲಿ ಆಗೈತಿ, ಈ ಬದಲಾದ ಸನ್ನಿವೇಶದೊಳಗೆ ನಾನು ಚುನಾವಣಾ ರಾಜಕಾರಣದೊಳಗೆ ಆಸಕ್ತಿ ಇದ್ದವ. ಅದಕ್ಕೆ ಅಲ್ಲೇ ಅವಕಾಶ ಐತಿ. ಅದು ಕೂಡ ನಮ್ಮ ಅಖಂಡ ಧಾರವಾಡ ಜಿಲ್ಲೆಯ ಒಂದು ಭಾಗ, ಧಾರವಾಡ ದಕ್ಷಿಣ ಅಂತ ಅಂತಿದ್ವಿ ನಾವು. ಸೊ ಅಲ್ಲೇ ಮೊದಲಿಂದಲೂ ನಾನು ನನ್ನ ಬಾಲ್ಯದ ಅವಸ್ಥೆಯೊಳಗಿಂದ ಹಿಡಿದು ಸಾಕಷ್ಟು ವರ್ಷ ಈಗೂ ಸಮಯ ಸಿಕ್ಕಾಗ ಗದಗ ಹಾವೇರಿ ಒಳಗೆ ಸಾಕಷ್ಟು ಗೆಳೆಯರು ಸಂಬಂಧಿಕರು ಇರೋದರಿಂದ ಜನರ ಒಡನಾಟ ಜಾಸ್ತಿ ಐತಿ. ಅಲ್ಲಿ ಮತ್ತು ಕೆಲಸ ಮಾಡಲಿಕ್ಕೂ ಕೂಡ ಮುಕ್ತ ಅವಕಾಶ ಇತ್ತು. ಈಗ ನಾವು ಕಶ್ಯಪ ಅಂತಕ್ಕಂಥ ಕೈಪಿಡಿಯನ್ನು ಹಂಚಿದ್ವಿ. ಸುಮಾರು 22,000 ಕೈಪಿಡಿಗಳನ್ನು ಆಯ್ಕೆ ಮಾಡಿದ್ದು ಸರ್ಕಾರಿ ಶಾಲೆಗಳೊಳಗೆ. ಯಾಕಂದ್ರೆ ಪ್ರೈವೇಟ್ ಶಾಲೆ ಒಳಗೆ ಎಲ್ಲ ಅನುಕೂಲಗಳಿರ್ತಾವೆ, ಟ್ಯೂಷನ್ ಇರ್ತೈತಿ, ಪ್ಲಸ್ ಅವರಿಗೆ ಗೈಡ್ ಕೊಡ್ತಿರ್ತಾರೆ. ಸರ್ಕಾರಿ ಮಕ್ಕಳಿಗೆ ಕಷ್ಟ ಐತಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ಈಗ ಒಂದು 3-4 ವರ್ಷದಿಂದ ಧಾರವಾಡ ಜಿಲ್ಲೆ ಒಳಗೆ ಹಂಚ್ತಾ ಇದ್ವಿ ನಾವು ಮೊದಲು. ಅದನ್ನು ನಾವು ಅಖಂಡ ಧಾರವಾಡ ಜಿಲ್ಲೆಗೆ ವಿಸ್ತರಣೆ ಮಾಡಿದ್ವಿ ಸಲ. ಪ್ರತಿ ವರ್ಷ ನಾವು 15 ಆಗಸ್ಟ್ 26 ಜನವರಿಗೆ ಈ ತುಂಡು ಬಟ್ಟೆಗಳಿಂದ ಮಾಡಿರ್ತಕ್ಕಂಥ ಖಾದಿ ಭಂಡಾರದೊಳಗೆ ಏನು ತುಂಡು ಬಟ್ಟೆ ಉಳಿದಿರ್ತೈತಿ ಅದರಾಗ ಮಾಡಿರ್ತಕ್ಕಂಥ ಧ್ವಜಗಳನ್ನು ಖರೀದಿ ಮಾಡಿ ಮಕ್ಕಳಿಗೆ ಹಂಚಿ ಮಕ್ಕಳಿಗೆ ಧ್ವಜ ಅದರ ನೀತಿ ಸಂಹಿತೆ ಬಗ್ಗೆ ಮಾಹಿತಿಯನ್ನು ಹೇಳುವಂಥ ಕೆಲಸ ಭಾಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದೀವಿ. ಹೀಗೆ ವಿಪುಲವಾದ ಅವಕಾಶಗಳು ಹೆಲ್ತ್ ಕ್ಯಾಂಪ್ಗಳಂತೂ ಮಾಡ್ತಾ ಇರ್ತೀವಿ. ಬ್ಲಡ್ ಡೊನೇಷನ್ ಕ್ಯಾಂಪು ನಮ್ಮ ಮಹೇಶ್ ನಾಲ್ವಾಡ್ ಫೌಂಡೇಶನ್ ವತಿಯಿಂದ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದೀವಿ. ಜನಸ್ಪಂದನೆ ಕೂಡ ಸಿಕ್ಕಿದೆ. ನಾನು ಹಳ್ಳಿಗಳಿಗೆ ಹೋದಾಗ ವಿಶೇಷವಾಗಿ ಈ ಸಲ ಮಳೆ ಸುಮಾರು 28% ಹಾವೇರಿ ಜಿಲ್ಲಾ ಗದಗ ಜಿಲ್ಲಾ ಕಡಿಮೆ ಆಗೈತಿ. ರೈತರ ಬವಣೆ, ಅವರ ಕಷ್ಟ ಏನು ಅಂತಕ್ಕಂಥದ್ದನ್ನು ನಾನು ಕಣ್ಣಾರೆ ನೋಡೀನಿ. ಮತ್ತು ಸರ್ಕಾರ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕ್ರಮಗಳು ಕೂಡ ಅಪೂರ್ಣ ಆಗ್ಯಾವು ಅಂತಕ್ಕಂಥದ್ದು ನನ್ನ ಅನಿಸಿಕೆಯಲ್ಲಿ. ಇಂಥದ್ರೊಳಗೆ ಈಗ ಒಂದು ಚುನಾವಣೆ ಅಂತಂತಂದ್ರೆ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಅವರು ತಮ್ಮ ಹೊಣೆಯನ್ನು ಹೊತ್ತುಕೊಂಡು ಕಷ್ಟಗಳನ್ನು ನೀಗಿಸಲಿ ಅನ್ನುವಂಥ ಒಂದು ಪ್ರಜಾಪ್ರಭುತ್ವದ ಆಶಯ. ಇಲ್ಲಿ ಕೂಡ ಸಾಕಷ್ಟು ವಿಪುಲ ಅವಕಾಶ ಇರೋದರಿಂದ ನಾನು ಕೂಡ ಪಕ್ಷ ಇದನ್ನು ಗುರುತಿಸಿ ನನಗೂ ಕೂಡ ಒಂದು ಅವಕಾಶ ಕೊಡಲಿ ಅಂತಕ್ಕಂಥ ಅಭಿಲಾಷೆಯನ್ನು ಹೊಂದೀನಿ. ಈ ದಿಸೆ ಒಳಗೆ ನಾನು ಕಾರ್ಯಪ್ರವೃತ್ತನಾಗಿದ್ದೀನಿ ಮತ್ತು ಜನರ ಸಂಪರ್ಕದೊಳಗೆ ಇದ್ದೀನಿ.